ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಅವನಿಗೆ ಒಳ್ಳೆ ಹೃದಯ ಇದೆ, ಅವಳು ಒಳ್ಳೆ ಹೃದಯವಂತವಳು ಎಂಬ ಮಾತುಗಳನ್ನ ಆಗಾಗ ಹೇಳ್ತಿರ್ತಾರೆ. ಚಿಕ್ಕಂದಿನಿಂದಲೇ ಈ ಮಾತುಗಳನ್ನ ಕೇಳ್ತಾ ಬೆಳೆದಿದ್ದೀವಿ. ಆದರೆ ನೀವು ಎಂದಾದರೂ ಯೋಚಿಸಿದ್ರಾ, ನಮ್ಮ ದೇಹದ ಹೃದಯ ನಿಜವಾಗ್ಲೂ ಏನು ಮಾಡುತ್ತೆ? ಅದು ಕೇವಲ ಪ್ರೀತಿಯ ಸಂಕೇತವ ಅಥವಾ ಅದರ ಹಿಂದೆ ಇನ್ನೂ ದೊಡ್ಡ ವಿಜ್ಞಾನ ಇದೆಯಾ? ಇಂದು ನಮ್ಮ ಹೃದಯದ ಅದ್ಭುತ ಪಯಣವನ್ನು ತಿಳಿಯೋಣ. ಮೊದಲು ನಿಮ್ಮ ಎದೆ ಮೇಲೆ ಕೈ ಇಟ್ಟು ನೋಡಿ. ಬಡಿತ ಕೇಳಿಸುತ್ತಾ? ಅದೇ ನಿಮ್ಮ ಹೃದಯ. ಹೃದಯ ಎಡಭಾಗದಲ್ಲಿದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಅದು ಎದೆಯ ಮಧ್ಯಭಾಗದಲ್ಲಿದ್ದು ಸ್ವಲ್ಪ ಎಡಭಾಗದ ಕಡೆಗೆ ವಾಲಿರುತ್ತೆ. ಅದರ ಗಾತ್ರ ನಮ್ಮ ಮುಷ್ಟಿ ಎಷ್ಟಿರುತ್ತೆ. ಇಷ್ಟೊಂದು ಚಿಕ್ಕ ಅಂಗ ಇಡೀ ದೇಹವನ್ನು ಬದುಕಿಸುತ್ತೆ. ನಾವಿವಾಗ ಒಂದು ಊರನ್ನು ಇಮ್ಯಾಜಿನ್ ಮಾಡೋಣ. ಆ ಊರಲ್ಲಿರುವ ಪ್ರತಿಯೊಂದು ಮನೆಗೂ ನೀರು ತಲುಪಬೇಕು. ಅದಕ್ಕೆ ಒಂದು ದೊಡ್ಡ ನೀರಿನ ಪಂಪು ಇರುತ್ತೆ. ಅಕಸ್ಮಾತ್ ಏನಾದರೂ ಆ ಪಂಪ್ ನಿಂತೋಗ್ಬಿಟ್ರೆ ಇಡೀ ಊರಿಗೆ ತೊಂದರೆ, ಯಾಕಂದರೆ ನೀರಿಲ್ವಲ್ಲ. ಹಾಗಾಗಿ ನಮ್ಮ ದೇಹದಲ್ಲೂ ಕೂಡ ಒಂದು ಪಂಪ್ ಇದೆ, ಅದೇ ನಮ್ಮ ಹೃದಯ. ಇದರ ಕೆಲಸ ರಕ್ತವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುವುದು. ರಕ್ತ ಏನು ಮಾಡುತ್ತೆ? ರಕ್ತ ಕೇವಲ ಕೆಂಪು ಬಣ್ಣದ ದ್ರವವಲ್ಲ, ಅದು ಆಮ್ಲಜನಕವನ್ನು ಹೊತ್ಕೊಂಡು ಹೋಗುತ್ತೆ, ಅಂದರೆ ಆಕ್ಸಿಜನ್ನು ಕೂಡ ತಗೊಂಡು ಹೋಗುತ್ತೆ. ಅದ್ರ ಜೊತೆಗೆ ಪೋಷಕಾಂಶಗಳು, ಹಾರ್ಮೋನ್ಗಳನ್ನು ಸಾಗಿಸುತ್ತೆ ಮತ್ತು ದೇಹದಲ್ಲಿರುವ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಅಂದರೆ ರಕ್ತ ಒಂದು ಡೆಲಿವರಿ ಸೇವೆಯಂತೆ. ಆ ಡೆಲಿವರಿ ಸೇವೆಯನ್ನು ನಿರಂತರವಾಗಿ ಚಲಿಸುವಂತೆ ಮಾಡುವ ಇಂಜಿನ್ ನಮ್ಮ ಹೃದಯ. ಆದರೆ ರಕ್ತಕ್ಕೆ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಅದು ನಮ್ಮ ಶ್ವಾಸಕೋಶದಿಂದ ಬರುತ್ತೆ. ಹೃದಯ ರಕ್ತವನ್ನು ಶ್ವಾಸಕೋಶಕ್ಕೆ ಕಳಿಸುತ್ತೆ. ಶ್ವಾಸಕೋಶ ಅದಕ್ಕೆ ಆಮ್ಲಜನಕವನ್ನು ಸೇರಿಸಿ ಮತ್ತೆ ಹೃದಯಕ್ಕೆ ವಾಪಸ್ ಕಳಿಸುತ್ತೆ. ಆ ಶುದ್ಧ ರಕ್ತವನ್ನು ಇಡೀ ದೇಹಕ್ಕೆ ಕಳಿಸುತ್ತೆ. ಹೀಗೆ ಹೃದಯ ಮತ್ತು ಶ್ವಾಸಕೋಶ ಒಂದು ಅದ್ಭುತ ತಂಡವಾಗಿ ಕೆಲಸ ಮಾಡುತ್ತೆ. ಇವಾಗ ಇನ್ನೊಂದು ಪ್ರಶ್ನೆ, ಹೃದಯಕ್ಕೆ ಬಡಿಬೇಕು ಅಂತ ಯಾರು ಹೇಳಿಕೊಟ್ರು? ನಮ್ಮ ಹೃದಯದೊಳಗಡೆ ವಿಶೇಷವಾದ ಜೀವಕೋಶಗಳಿವೆ. ಅವು ತಾವೇ ಸಣ್ಣ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ. ಆ ಸಂಕೇತಗಳೇ ಪ್ರತಿಯೊಂದು ಬಡಿತವನ್ನು ಆರಂಭಿಸುತ್ತವೆ. ಆದ್ದರಿಂದ ನಮ್ಮ ಹೃದಯ ನಾವು ಯೋಚಿಸದಿದ್ದರೂ, ನಿದ್ರೆಯಲ್ಲಿದ್ದರೂ ನಿರಂತರವಾಗಿ ಬಡಿತಿರುತ್ತೆ. ಒಂದು ದಿನಕ್ಕೆ ನಮ್ಮ ಹೃದಯ ಸುಮಾರು 1,00,000 ಬಾರಿ ಬಡಿಯುತ್ತೆ ಮತ್ತು ಸುಮಾರು 7,000ರಿಂದ 8,000 ಲೀಟರ್ ರಕ್ತವನ್ನು ದೇಹಾದ್ಯಂತ ಪಂಪ್ ಮಾಡುತ್ತೆ. ಒಂದು ಚಿಕ್ಕ ಅಂಗ ಇಷ್ಟೊಂದು ದೊಡ್ಡ ಕೆಲಸ ಮಾಡುತ್ತೆ. ನಾವು ಓಡಿದಾಗ ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ಬೇಕಾಗುತ್ತೆ. ಆಗ ಹೃದಯ ಇನ್ನೂ ವೇಗವಾಗಿ ಬಡಿಯುತ್ತದೆ. ನೀವು ವಿಶ್ರಾಂತಿ ತೆಗೆದುಕೊಂಡಾಗ ಅದರ ವೇಗ ಕಡಿಮೆ ಆಗುತ್ತದೆ. ಅಂದರೆ ನಮ್ಮ ದೇಹದ ಅಗತ್ಯಕ್ಕೆ ತಕ್ಕಂತೆ ಹೃದಯ ತನ್ನ ಕೆಲಸವನ್ನು ಬದಲಾಯಿಸುತ್ತದೆ. ಒಮ್ಮೆ ಊಹಿಸಿ, ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ರಕ್ತ ಇರ್ಬೋದು? ಒಬ್ಬ ವಯಸ್ಕನ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತ ಇರುತ್ತೆ. ಆದರೆ ಆಶ್ಚರ್ಯದ ವಿಷಯ ಏನಂದರೆ, ಈ 5 ಲೀಟರ್ ರಕ್ತವನ್ನೇ ನಮ್ಮ ಹೃದಯ ನಿರಂತರವಾಗಿ ಇಡೀ ದೇಹಾದ್ಯಂತ ಸುತ್ತಿಸುತ್ತಿರುತ್ತದೆ. ಪ್ರತಿ ನಿಮಿಷಕ್ಕೆ ಸುಮಾರು 5 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ. ಅಂದರೆ ಒಂದು ದಿನದಲ್ಲಿ ಸುಮಾರು 7,000ರಿಂದ 8,000 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತೆ. ಆದರೆ ಇನ್ನೊಂದು ಆಶ್ಚರ್ಯಕರ ವಿಷಯ ಹೇಳ, ಒಬ್ಬ ಮನುಷ್ಯ ಸರಾಸರಿ ಜೀವನದಲ್ಲಿ ನಮ್ಮ ಹೃದಯ ಸುಮಾರು 20 ಕೋಟಿ ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ. ಒಮ್ಮೆ ಯೋಚಿಸಿ, 20 ಕೋಟಿ ಲೀಟರ್, ಇಷ್ಟೊಂದು ದೊಡ್ಡ ಕೆಲಸವನ್ನು ನಿಮ್ಮ ಮುಷ್ಟಿಯಷ್ಟಿರುವ ಒಂದು ಚಿಕ್ಕ ಅಂಗ ಒಂದು ಕ್ಷಣವೂ ನಿಲ್ಲದೆ ಮೌನವಾಗಿ ಮಾಡ್ತಿರುತ್ತೆ. ಎಷ್ಟು ಅದ್ಭುತ ಅಲ್ಲ? ನಮ್ಮ ಹೃದಯಕ್ಕೆ ಬೇಕಾಗಿರುವುದು ಪೌಷ್ಟಿಕ ಆಹಾರ, ಪ್ರತಿದಿನ ಸ್ವಲ್ಪ ವ್ಯಾಯಾಮ, ಉತ್ತಮ ನಿದ್ರೆ, ಧೂಮಪಾನದಿಂದ ದೂರ ಹಾಗೂ ಸಂತೋಷದಿಂದ ಬದುಕುವ ಪ್ರಯತ್ನ. ಈ ಸಣ್ಣ ಅಭ್ಯಾಸಗಳೇ ಹೃದಯಕ್ಕೆ ದೊಡ್ಡ ಉಡುಗೊರೆ. ಈಗ ನಮ್ಮ ಹಿರಿಯರು ಹೃದಯವಂತ ಮನುಷ್ಯ ಎಂದು ಯಾಕೆ ಹೇಳ್ತಿದ್ರು ಅಂತ ಅರ್ಥ ಆಗ್ತಿದೆಯಾ? ನೋಡಿ, ನಮ್ಮ ಹೃದಯ ರಕ್ತವನ್ನು ತಲೆಗೆ ಮಾತ್ರ ಕಳಿಸಲ್ಲ, ಕಾಲಿಗೂ ಕಳಿಸುತ್ತೆ, ಕಣ್ಣಿಗೂ ಕಳಿಸುತ್ತೆ, ಕೈಗೂ ಕಳಿಸುತ್ತೆ. ಯಾವ ಅಂಗ ದೊಡ್ಡದು, ಯಾವ ಅಂಗ ಚಿಕ್ಕದು ಅಂತ ಎಂದೂ ಭೇದ ಭಾವ ಮಾಡೋದಿಲ್ಲ. ಪ್ರತಿಯೊಂದು ಅಂಗವೂ ಮುಖ್ಯ ಅಂತ ಎಲ್ಲವನ್ನು ಸಮಾನವಾಗಿ ನೋಡುತ್ತೆ. ನಾವು ಹಾಗೆ ನಮ್ಮ ಜೀವನದಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಭೇದ ಭಾವ ಮಾಡದೆ
ಎಲ್ಲರನ್ನು ಸಮಾನವಾಗಿ ಗೌರವಿಸಿದರೆ ಅದೇ ನಿಜವಾದ ಹೃದಯವಂತಿಕೆ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.